ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th SEM BComನ AFM ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ AFMಲ್ಲಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಯೂನಿಟ್ 2ನ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಸೊ ಯೂನಿಟ್ 2 ಬಂದು ರಿಸ್ಕ್ ಅನಾಲಿಸಿಸ್ ಆ್ಯಂಡ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳಿ. ಸೊ ಅದರಲ್ಲಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಮೆಥಡ್ 3 ಸೆನ್ಸಿಟಿವಿಟಿ ಮೆಥಡ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ಒಂದು ವೀಡಿಯೋದಲ್ಲಿ ಸೆನ್ಸಿಟಿವಿಟಿ ಮೆಥಡೇ ಸೆಕೆಂಡ್ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಇದು ಪಾರ್ಟ್ 5 ವೀಡಿಯೋ ಆಗಿದೆ. ಇದೇ ಚಾಪ್ಟರ್ನ ಪಾರ್ಟ್ 5 ವೀಡಿಯೋ ಆಗಿದೆ. ಆಲ್ರೆಡಿ ನಾನು ಬೇರೆ ಒಂದು ಟಾಪಿಕ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾರೆಲ್ಲ ಇನ್ನೂ ಆ ವೀಡಿಯೋಸ್ನ ನೋಡಿಲ್ವೋ ಪ್ಲೀಸ್ ನೋಡ್ಕೊಂಡು ಬಂದು ಈ ಒಂದು ವೀಡಿಯೋನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋ ಪ್ರಾಪರ್ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡೋದಾದರೆ ನಿಮಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಏನು ಅಂದರೆ ಪರ್ಟಿಕ್ಯುಲರ್ಸ್ ಅಂತ ಹೇಳಿ ಅದರಲ್ಲಿ ಆಪ್ಟಿಮಿಸ್ಟಿಕ್, ಮೋಸ್ಟ್ ಲೈಕ್ಲಿ ಆ್ಯಂಡ್ ಸ್ಪೆಸಿಮಿಸ್ಟಿಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಪ್ರಾಜೆಕ್ಟ್ ಎ ಆ್ಯಂಡ್ ಪ್ರಾಜೆಕ್ಟ್ ಬಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ಪ್ರಾಜೆಕ್ಟ್ ಎ ಆಪ್ಟಿಮಿಸ್ಟಿಕ್ ಎಷ್ಟಿದೆ ಅಂದರೆ 1 lakh ಆ್ಯಂಡ್ ಪ್ರಾಜೆಕ್ಟ್ ಬಿ ಬಂದು 75,000, ಮೋಸ್ಟ್ ಲೈಕ್ಲಿ ಬಂದು 50,000 ಇದೆ, ಸ್ಪೆಸಿಮಿಸ್ಟಿಕ್ ಬಂದು 15,000 40,000 ಇದೆ. ಇನ್ನು ಇನ್ವೆಸ್ಟ್ಮೆಂಟ್ನ ಹೇಳಿದ್ದಾರೆ 1,50,000 ಆ್ಯಂಡ್ 1,50,000. ಅಂದರೆ ಪ್ರಾಜೆಕ್ಟ್ ಎಗೂ ಕೂಡ 1,50,000 ಆ್ಯಂಡ್ ಪ್ರಾಜೆಕ್ಟ್ ಬಿಗೂ ಕೂಡ 1,50,000 rupees ಅಂತ ಹೇಳಿದ್ದಾರೆ. ಇಲ್ಲಿ ನಿಮ್ಗೆ ಏನು ಕ್ವಶನ್ ಹೇಳ್ತಿದ್ದಾರೆ ಅಂದರೆ ಯು ಆರ್ ರಿಕ್ವೈರ್ಡ್ ಟು ಅಡ್ವೈಸ್ ಹಿಮ್ ಅಬೌಟ್ ದ ಅಕ್ಸೆಪ್ಟಬಿಲಿಟಿ ಆಫ್ ಅ ಪ್ರಾಜೆಕ್ಟ್. ಅಂದರೆ ಇಲ್ಲಿ ಕಂಪನಿ ನಿಮ್ಗೆ ಏನು ಕ್ವಶನ್ ಕೇಳ್ತಿದ್ದಾರೆ ಅಂದರೆ ಇಲ್ಲೊಬ್ಬ ಇನ್ವೆಸ್ಟರ್ ಅಂತ ಹೇಳಿದ್ದಾರಲ್ಲ. ಸೊ ಇನ್ವೆಸ್ಟರ್ಗೆ ನೀವೇನು ಮಾಡಬೇಕು ಅಂದರೆ ಅಡ್ವೈಸ್ ಮಾಡಬೇಕು, ವೆದರ್ ಇವರು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಜಾಸ್ತಿ ರಿಟರ್ನ್ ಅನ್ನೋದು ಸಿಗುತ್ತೆ ಅಂತ ಹೇಳಿ ಅದನ್ನು ನೀವು ಅಡ್ವೈಸ್ ಮಾಡಿ, ವಿಚ್ ಪ್ರಾಜೆಕ್ಟ್ ಈಸ್ ಮೋಸ್ಟ್ ಸೂಟಬಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಿಮಗೆ ಡೀಟೇಲ್ಸ್ ಕೊಟ್ಟಿರೋದೇನು ಪ್ರಾಜೆಕ್ಟ್ ಎ ಮತ್ತು ಪ್ರಾಜೆಕ್ಟ್ ಬಿನ ಆಪ್ಟಿಮಿಸ್ಟಿಕ್, ಮೋಸ್ಟ್ ಲೈಕ್ಲಿ, ಸ್ಪೆಸಿಮಿಸ್ಟಿಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ನ ಕೊಟ್ಟಿದ್ದಾರೆ 1,50,000 ಅಂತ ಹೇಳಿ. ಹಾಗೆ ಆನ್ಯುಟಿ ಅಥವಾ PV ರೇಷಿಯೋ ಬಂದು 10% ಅಂತ ಹೇಳಿದ್ದಾರೆ. ಸೊ 10% PV ರೇಷಿಯೋ ಇದೆ. ಇನ್ನು ನಾವು ಏನು ಮಾಡಬೇಕು ಅಂದರೆ ಅಡ್ವೈಸ್ ಮಾಡಬೇಕು ಯಾವ ಪ್ರಾಜೆಕ್ಟ್ ಬೆಸ್ಟು ಅಂತ ಹೇಳಿ. PV ರೇಷಿಯೋ ಬಂದುಬಿಟ್ಟು 12%, 10% ಅಲ್ಲ 12% ಅಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ ಹೇಳಬೇಕಾಗುತ್ತೆ ವಿಚ್ ಪ್ರಾಜೆಕ್ಟ್ ಇಸ್ ಬೆಸ್ಟ್ ಅಂತ ಹೇಳಿ ಇವ್ರು ನಿಮಗೆ ಅಡ್ವೈಸ್ ಮಾಡಬೇಕಾಗುತ್ತೆ. ಸೊ ಇಷ್ಟು ನಿಮಗೆ ಕೊಟ್ಟಿರುವಂಥ ಒಂದು ಕ್ವಶನ್ ಆಗಿದೆ. ಸೊ ಇವಾಗ ನೀವೇನು ಮಾಡಬೇಕು ಅಂದರೆ ಅಡ್ವೈಸ್ ಮಾಡಬೇಕು, ಓಕೆನಾ. ಅಡ್ವೈಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ಆನ್ಯುಟಿನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾವು ಸೊಲ್ಯೂಷನ್ನ ನೋಡೋದಾದರೆ ಫಸ್ಟ್ ನಾವು ಆನ್ಯುಟಿನ ಫೈಂಡ್ ಔಟ್ ಮಾಡಬೇಕು. ಸೊ ಆನ್ಯುಟಿ 12%, ಇಲ್ಲಿ ಕ್ವಶನಲ್ಲಿ ಹೇಳಿದ್ದಾರೆ ನೋಡಿ PV 12% ಅಂತ ಹೇಳಿ. 12%ಗೆ ನಾವು ಆನ್ಯುಟಿನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ 12%ಗೆ ಆನ್ಯುಟಿನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ಅದಕ್ಕೊಂದು ಫಾರ್ಮುಲಾ ಇದೆ, ಏನು ಅಂದರೆ 1/1 + R ಇಂಟು 1 ಅಥವಾ N ಅಂತ ಮಾಡಿದಾಗ ನಮಗೆ ಈ ಒಂದು ಆನ್ಯುಟಿ ಸಿಗುತ್ತೆ. ಸೊ ನೋಡಿ ಇವಾಗ ಎಕ್ಸಾಂಪಲ್ ನಾನು ತೋರಿಸೋದಾದರೆ, ಸೊ ನಿಮಗೆ ತುಂಬ ಕಷ್ಟ ಆಗೋದೇ ಬೇಡ ಅಂದರೆ ನೀವೇನು ಮಾಡಿ ಅಂದರೆ 1/1 + 12%ನ ಯಾವ ರೀತಿ ತೊಗೊಳ್ತೀರಾ 0.12 ಅಲ್ವಾ. 1 + 0.12ನ ಮಾಡಿದ್ರೆ ನಿಮಗೆ 1.12 ಆನ್ಸರ್ ಸಿಗುತ್ತೆ. ಸೊ ಅದೇ ರೀತಿ 1/1.12ನ ಮಾಡಿ ಈಕ್ವಲ್ಸ್ ಟು ಹೊಡಿದ್ರೆ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಇವಾಗ ನೋಡಿ ಈ ಒಂದು ಆನ್ಸರ್ ಬಂದಿದೆ. ಸೊ ನೋಡಿ ಆನ್ಸರ್ ಬಂದುಬಿಟ್ಟು 0.892 ಬಂದಿದೆ. ಸೊ ಅದನ್ನೇ ನೀವು ಬರ್ಕೋಬೇಕಾಗುತ್ತೆ 0.892 ಅಂತ ಹೇಳಿ. ಇದಾದಮೇಲೆ ಇದೇ ಆನ್ಸರ್ನಿಗೆ ನೀವು ಈಕ್ವಲ್ ಟು ಹೊಡಿತಾ ಹೋದರೆ ನಿಮಗೆ ಮತ್ತೆ ಎಷ್ಟು ಫ್ಯಾಕ್ಟರ್ಸ್ ಬೇಕೋ ಅದು ಸಿಗುತ್ತೆ. ನೋಡಿ 0.797, 0.711, 0.635, 0.567 ಅಂತ ಹೇಳಿ ಈ ಥರ ಆನ್ಸರ್ ಸಿಗ್ತಾ ಹೋಗುತ್ತೆ. ನೀವು ಇದೇ ರೀತಿ 5 ಇಯರ್ಸ್ಗೆ ಹಾಕೋಬೇಕಾಗುತ್ತೆ. ಸೊ ನೋಡಿ 5 ಇಯರ್ಸ್ಗೆ ಹಾಕೊಂಡ್ಮೇಲೆ ಇಷ್ಟೂ ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ PV ಅಥವಾ ಟೋಟಲ್ ಆನ್ಯುಟಿ ಎಷ್ಟು ಅಂತ ಹೇಳಿ ಸಿಗುತ್ತೆ. ಇಷ್ಟು ಆ್ಯಡ್ ಮಾಡಿದಾಗ ನಿಮಗೆ 3.60 ಬರುತ್ತೆ. ಸೊ ಇದು ಟೋಟಲ್ ಆನ್ಯುಟಿ ನಮಗೆ ಸಿಕ್ಕಿದೆ. ಇದಾದಮೇಲೆ ನಾವೇನು ಮಾಡಬೇಕು ಅಂದರೆ ನಮ್ಗೆ ಏನೇನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೋ ಆಪ್ಟಿಮಿಸ್ಟಿಕ್, ಮೋಸ್ಟ್ ಲೈಕ್ಲಿ, ಸ್ಪೆಸಿಮಿಸ್ಟಿಕ್ ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರಾ, ಇದಕ್ಕೆ ನಾವು ಪ್ರಾಜೆಕ್ಟ್ ಎ ಆ್ಯಂಡ್ ಪ್ರಾಜೆಕ್ಟ್ ಬಿಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ NPVನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಫಸ್ಟ್ ನಾವು NPV ಆಫ್ ಪ್ರಾಜೆಕ್ಟ್ ಎಕ್ಸ್ ಅಥವಾ ಪ್ರಾಜೆಕ್ಟ್ ಎನ ಮಾತ್ರ ಕ್ಯಾಲ್ಕುಲೇಟ್ ಮಾಡೋಣ. ಪ್ರಾಜೆಕ್ಟ್ ಎ NPV ಯಾವ ರೀತಿ ಅಂದರೆ ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ಬರ್ಕೊಬಿಡಿ. ಆಪ್ಟಿಮಿಸ್ಟಿಕ್, ಮೋಸ್ಟ್ ಲೈಕ್ಲಿ ಆ್ಯಂಡ್ ಸ್ಪೆಸಿಮಿಸ್ಟಿಕ್ ಅಂತ ಹೇಳಿ 3 ಬರೀತೀರಾ. ಇದಾದಮೇಲೆ ನಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಆನ್ಯುಟಿನ ಕೊಟ್ಟಿದ್ದಾರೆ ಅಥವಾ ಕ್ಯಾಶ್ ಇನ್ಫ್ಲೋನ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ಪ್ರಾಜೆಕ್ಟ್ ಏನ ಕ್ಯಾಶ್ ಇನ್ಫ್ಲೋನ ಆ್ಯಸ್ ಇಟ್ ಈಸ್ ಬರೀರಿ. ಇವಾಗ ನೋಡಿ ಕ್ಯಾಶ್ ಇನ್ಫ್ಲೋ 1,50,000 15,000 ಅಲ್ವಾ, ಅದನ್ನು ಆ್ಯಸ್ ಇಟ್ ಈಸ್ ಬರಿತೀವಿ.
ಇದನ್ನು ಬರೆದ್ಮೇಲೆ ಇವಾಗ ನಾವು ಏನು ಫೈಂಡ್ ಔಟ್ ಮಾಡಿಕೊಂಡು ಆ್ಯನ್ಯೂಟಿ ಅದನ್ನು ಹಾಕೋಬೇಕಾಗುತ್ತೆ. ಆ್ಯನ್ಯೂಟಿ ಟೋಟಲ್ ಬಂದು 3.60 ಅಲ್ವಾ. ಸೊ ಟೋಟಲ್ ಆ್ಯನ್ಯೂಟಿನ ಹಾಕೊಳ್ತೀರಾ 3.60 ಅಂತ 3 ಇಯರ್ಸ್ಗೂ ಹಾಕೊಳ್ತೀರಾ. ಇದಾದಮೇಲೆ ಪಿ ವಿನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಇಂಟು ಆ್ಯನ್ಯೂಟಿನ್ ಮಾಡಿದಾಗ ನಮಗೆ ಪಿ ವಿ ಎಷ್ಟು ಅಂತ ಹೇಳಿ ಸಿಗುತ್ತೆ. ಇವಾಗ ನೋಡಿ 1 lakh ಇಂಟು 3.60 ಮಾಡಿದಾಗ ನಮಗೆ 3,60,000 ರೂಪೀಸ್ ಸಿಗುತ್ತೆ. ಅದೇ ರೀತಿ 50,000 ಇಂಟು 3.60 ಮಾಡಿದಾಗ ನಿಮಗೆ 1,80,000 ಬರುತ್ತೆ. ಸೊ 15,000 ಇಂಟು 3.60 ಮಾಡಿದಾಗ 54,000 ರೂಪೀಸ್ ಬರುತ್ತೆ. ಓಕೆನಾ. ಇವಾಗ ನಮಗೆ ಪಿ ವಿನೂ ಸಿಕ್ಕಾಯಿತು. ಪಿ ವಿ ಆದಮೇಲೆ ನಾವೇನು ಮಾಡಬೇಕು, ಎನ್ ಪಿ ವಿನಲ್ವ ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದು. ಸೊ ನಿಮ್ಗೆ ಏನು ಪಿ ವಿ ಆನ್ಸರ್ ಸಿಕ್ಕಿರುತ್ತೋ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಮೈನಸ್ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ 3,60,000 ಇನ್ವೆಸ್ಟ್ಮೆಂಟ್ ಅಂತ ಹಾಕಿಬಿಟ್ಟು ಇಲ್ಲಿ ಕ್ವಶನಲ್ಲಿ ನೋಡಿ ಇನ್ವೆಸ್ಟ್ಮೆಂಟ್ ಬಂದಿರೋದು ಎಷ್ಟು ಅಂದರೆ ಪ್ರಾಜೆಕ್ಟ್ ಎ ಇನ್ವೆಸ್ಟ್ಮೆಂಟ್ ಎಷ್ಟು ಅಂದರೆ 1,50,000 ಅಲ್ವಾ. ಸೊ 1,50,000 ಅಂತ ಹೇಳಿ ಪ್ರತಿಯೊಂದು ಇಯರ್ಗೂ ಬರೀತೀರ. ಸೊ 3ಗೂ 1,50,000 1,50,000 ಅಂತ ಹೇಳಿ ಬರೀತೀರ. ಇದಾದಮೇಲೆ ಎನ್ ಪಿ ವಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಪಿ ವಿಯಿಂದ ಇನ್ವೆಸ್ಟ್ಮೆಂಟ್ನ ಮೈನಸ್ ಮಾಡಬೇಕಾಗುತ್ತೆ. ಸೊ ನೋಡಿ 3,60,000 ಮೈನಸ್ 1,50,000 ಮಾಡಿದಾಗ ನಿಮಗೆ 2,10,000 ಬರುತ್ತೆ. 1,80,000 ಮೈನಸ್ 1,50,000 ಮಾಡಿದಾಗ 30,000 ರೂಪೀಸ್ ಬರುತ್ತೆ. 54,000 ಮೈನಸ್ 1,50,000 ಮಾಡಿದಾಗ ನಮಗೆ ಮೈನಸ್ 96,000 ರೂಪೀಸ್ ಸಿಗುತ್ತೆ. ಓಕೆನಾ. ಇವಾಗ ನಮಗೆ ಇನ್ವೆಸ್ಟ್ಮೆಂಟ್ ಸಿಕ್ಕಿದೆ. ಸೊ ಇಲ್ಲಿ ನೀವು ಪಿ ವಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದರೆ ಆ್ಯನ್ಯುವಲ್ ಕ್ಯಾಶ್ ಫ್ಲೋ ಇಂಟು ಆ್ಯನ್ಯುಟಿ ಮಾಡಿದ್ರೆ ಪಿ ವಿ ಸಿಗುತ್ತೆ. ಎನ್ ಪಿ ವಿ ಬಂದು ಪಿ ವಿಯಿಂದ ಇನ್ವೆಸ್ಟ್ಮೆಂಟ್ನ ಮೈನಸ್ ಮಾಡಿದ್ರೆ ಎನ್ ಪಿ ವಿ ಸಿಗುತ್ತೆ. ಇಲ್ಲಿ ಗಂಟೆ ಕ್ಲಾರಿಟಿ ಇದೆ ಅನಿಸುತ್ತೆ. ಸೊ ಇದೇ ರೀತಿ ಇವಾಗ ನಾವು ಪ್ರಾಜೆಕ್ಟ್ ಹೇಗೆ ಮಾಡಿದ್ದೀವಿ ಅದೇ ರೀತಿ ಪ್ರಾಜೆಕ್ಟ್ ಬಿಗೂ ಸಹ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಬಿಗೂ ಇನ್ನೇನು ಇಶ್ಯೂ ಇಲ್ಲ, ಆ್ಯಸ್ ಇಟ್ ಈಸ್ ಸೇಮ್ ಆನ್ಸರ್ಸ್ನ ಹಾಕೊಳ್ತೀರ ನೋಡಿ. ಕ್ಯಾಲ್ಕುಲೇಷನ್ ಆಫ್ ಎನ್ ಪಿ ವಿ ಆಫ್ ಬಿ ಅಂತ ಹಾಕ್ಕೊಂಡು ಸೊ ಇಲ್ಲಿ ನಿಮ್ಗೆ ಏನೇನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಆಪ್ಟಿಮಿಸ್ಟಿಕ್, ಮೋಸ್ಟ್ ಲೈಕ್ಲಿ, ಸ್ಪೆಸಿಮಿಸ್ಟಿಕ್. ಆ್ಯಸ್ ಇಟ್ ಈಸ್ ಪರ್ಟಿಕ್ಯುಲರ್ಸಲ್ಲಿ ಅದೇ ಹಾಕ್ಕೊಳ್ಳಿ, ಆಪ್ಟಿಮಿಸ್ಟಿಕ್, ಮೋಸ್ಟ್ ಲೈಕ್ಲಿ, ಸ್ಪೆಸಿಮಿಸ್ಟಿಕ್. ಆಮೇಲೆ ಕ್ಯಾಶ್ ಇನ್ಫ್ಲೋ ಬಂದು ಪ್ರಾಜೆಕ್ಟ್ ಬಿನ ಕ್ಯಾಶ್ ಇನ್ಫ್ಲೋನ ಹಾಕಬೇಕಾಗುತ್ತೆ. 75,000, 50,000, 40,000 ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ಹಾಕ್ತೀರಾ. ಹಾಕಿದ್ಮೇಲೆ ನೀವೇನು ಮಾಡಬೇಕು ಅಂದರೆ ಆ್ಯನ್ಯೂಟಿನ ಬರೀಬೇಕಾಗುತ್ತೆ. ಆ್ಯನ್ಯೂಟಿ ಎಷ್ಟು ಬಂದಿದೆ 3.60 ಅಲ್ವಾ. ಆ್ಯಸ್ ಇಟ್ ಈಸ್ 3.60ನೇ ಬರ್ಕೊಳ್ತೀರಾ 3ಗೂ. ಬರೆದ ಮೇಲೆ ನೀವೇನು ಮಾಡಬೇಕು ಅಂದರೆ ಪಿ ವಿನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಪಿ ವಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಇಂಟು ಆ್ಯನ್ಯೂಟಿನ ಮಾಡಿದ್ರೆ ನಮಗೆ ಪಿ ವಿ ಸಿಗುತ್ತೆ. ಈಗ ಎಕ್ಸಾಂಪಲ್ 75,000 ಇಂಟು 3.60 ಮಾಡಿದಾಗ 2,70,000 ಬರುತ್ತೆ. 50,000 ಇಂಟು 3.60 ಮಾಡಿದಾಗ 1,80,000 ಬರುತ್ತೆ. 40,000 ಇಂಟು 3.60 ಮಾಡಿದಾಗ 1,44,000 ರೂಪೀಸ್ ಬರುತ್ತೆ. ಈಗ ನಮಗೆ ಪಿ ವಿನೂ ಕೂಡ ಸಿಕ್ಕಾಯಿತು. ಪಿ ವಿ ಸಿಕ್ಕಿದ್ಮೇಲೆ ನಾವೇನು ಮಾಡಬೇಕು, ಎನ್ ಪಿ ವಿನಲ್ವ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಎನ್ ಪಿ ವಿಗೆ ಇನ್ವೆಸ್ಟ್ಮೆಂಟ್ನ ಮೈನಸ್ ಮಾಡಿದಾಗ ನಮಗೆ ಎನ್ ಪಿ ವಿ ಸಿಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಪ್ರಾಜೆಕ್ಟ್ ಬಿಗೂ ಕೂಡ 1,50,000 ಇದೆ. ಆ್ಯಸ್ ಇಟ್ ಈಸ್ 1,50,000 3ಗೂ ಬರ್ಕೊಳ್ತೀರಾ 1,50,000 1,50,000 1,50,000 ಅಂತ ಹೇಳಿ. ಇನ್ನು ಎನ್ ಪಿ ವಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಪಿ ವಿ ಮೈನಸ್ ಇನ್ವೆಸ್ಟ್ಮೆಂಟ್ನ ಮಾಡಿದಾಗ ನಮಗೆ ಎನ್ ಪಿ ವಿ ಸಿಗುತ್ತೆ. ಇವಾಗ ನೋಡಿ 2,70,000 ಮೈನಸ್ 1,50,000 ಮಾಡಿದಾಗ 1,20,000 ಬರುತ್ತೆ. 1,80,000 ಮೈನಸ್ 1,50,000 ಮಾಡಿದಾಗ 30,000 ಬರುತ್ತೆ. 1,44,000 ಮೈನಸ್ 1,50,000 ಮಾಡಿದಾಗ ಮೈನಸ್ 6,000 ರೂಪೀಸ್ ಬರುತ್ತೆ. ಸೊ ಇವಾಗ ನಾವೇನು ಮಾಡಿದ್ದೀವಿ ಅಂದರೆ ಎನ್ ಪಿ ವಿ ಆಫ್ ಪ್ರಾಜೆಕ್ಟ್ ಎ ಆ್ಯಂಡ್ ಎನ್ ಪಿ ವಿ ಆಫ್ ಪ್ರಾಜೆಕ್ಟ್ ಬಿನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಆಯಿತಾ. ನಮ್ಗೆ ಏನು ಕೇಳಿರೋದು, ಎನ್ ಪಿ ವಿನ ಕ್ಯಾಲ್ಕುಲೇಟ್ ಮಾಡಿ ಆ್ಯಂಡ್ ಅಡ್ವೈಸ್ ಹಿಮ್ ಅಬೌಟ್ ದ ಅಕ್ಸೆಪ್ಟಬಿಲಿಟಿ ಆಫ್ ಅ ಪ್ರಾಜೆಕ್ಟ್. ಅಂದರೆ ಇಲ್ಲಿ ನೀವು ಅಡ್ವೈಸ್ ಮಾಡಬೇಕಾಗುತ್ತೆ. ಇಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಿದ್ದಾರೋ ಪರ್ಸನ್ ಅವ್ರಿಗೆ ನೀವು ಅಡ್ವೈಸ್ ಮಾಡಬೇಕಾಗುತ್ತೆ ಯಾವ ಪ್ರಾಜೆಕ್ಟು ರಿಸ್ಕಿ ಇದೆ ಅಂತ ಹೇಳಿ. ಸೊ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಸೊ ಇಲ್ಲಿ ನಿಮಗೆ ಯಾವ ರೀತಿ ಗೊತ್ತಾಗುತ್ತೆ ಪ್ರಾಜೆಕ್ಟ್ಸು ಅಂದರೆ ಇವಾಗ ನೀವು ನೋಡೋದಾದರೆ ಫೈನಲ್ ಆನ್ಸರ್ ಬಂದು ಎನ್ ಪಿ ವಿನ ನೀವು ನೋಡಿದ್ರೆ ಇಲ್ಲಿ ಪ್ರಾಜೆಕ್ಟ್ ಎ ಅಲ್ಲಿ ಮೈನಸ್ 96,000 ಮೈನಸ್ ಬಂದಿದೆ ಆ್ಯಂಡ್ ಪ್ರಾಜೆಕ್ಟ್ ಬಿ ಅಲ್ಲಿ ಮೈನಸ್ 6,000 ಬಂದಿದೆ. ಸೊ ಇವಾಗ ಇನ್ವೆಸ್ಟರ್ ಆದವರು ಜಾಸ್ತಿ ಮೈನಸ್ ಆನ್ಸರ್ ಅಥವಾ ಜಾಸ್ತಿ ಸ್ಟಾಕ್ ಏನಾದ್ರು ರೈಸೇ ಆಗಲ್ಲ ಅಥವಾ ಸ್ಟಾಕ್ ಏನಾದ್ರು ಕಾನ್ಸ್ಟೆಂಟ್ ಇರುತ್ತೆ ಅನ್ನೋ ಜಾಗದಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡ್ತಾರಾ? ಇಲ್ಲ, ಸ್ಟಾಕ್ ಪ್ರೈಸ್ ಯಾವಾಗಲೂ ಇನ್ಕ್ರೀಸ್ ಆಗೋ ಜಾಗದಲ್ಲೇ ತಾನೇ ಇನ್ವೆಸ್ಟ್ ಮಾಡೋದು. ಅದೇ ರೀಸನ್ಗೆ ಇಲ್ಲಿ ಮೈನಸ್ ಅಂದರೆ ತುಂಬ ರಿಸ್ಕ್ ಇದೆ ಅನ್ನೋ ಟೈಮಲ್ಲಿ ಇನ್ವೆಸ್ಟ್ ಮಾಡ್ತಾರಾ ಇನ್ವೆಸ್ಟರ್ಸು? ಇಲ್ಲ. ಅವರಿಗೆ ನೀವು ಅಡ್ವೈಸ್ ಮಾಡ್ತೀರಾ ಏನು ಅಂದರೆ ಪ್ರಾಜೆಕ್ಟ್ ಏನ ನೀವು ನೋಡಿದ್ರೆ ಮೈನಸ್ಸು 96,000 ಇದೆ, ಪ್ರಾಜೆಕ್ಟ್ ಬಿ ಬಂದುಬಿಟ್ಟು 96,000 ಇದೆ ಅಷ್ಟೇ. ಸೊ ಇವೆರಡಲ್ಲಿ ಯಾವ್ದು ಹೈಯೆಸ್ಟು ಅಂದರೆ 96,000 ಹೈಯೆಸ್ಟು. ಸೊ ಅದಕ್ಕೆ ಇಲ್ಲಿ ನೀವು ಇನ್ವೆಸ್ಟರ್ಗೆ ಒಂದು
ಅಡ್ವೈಸ್ ಮಾಡ್ತೀನಿ ಏನು ಅಂದರೆ ಪ್ರಾಜೆಕ್ಟ್ ಎ ಅನ್ನೋದು ತುಂಬ ರಿಸ್ಕಿ ಇದೆ. ಯಾಕೆ ಅಂದರೆ ಪ್ರಾಜೆಕ್ಟ್ ಎ ಅಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ತುಂಬ ರಿಸ್ಕ್ ಪಡ್ತಾನೆ. ಸೊ ಅಕಸ್ಮಾತ್ ಏನಾದ್ರು ಪ್ರಾಜೆಕ್ಟ್ ಬಿನ ಅವ್ರು ಏನಾದ್ರು ಚೂಸ್ ಮಾಡೋದು ಅಂದರೆ ರಿಸ್ಕ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಇಲ್ಲಿ ನಿಮಗೆ ಏನು ಅನಿಸುತ್ತೆ, ಇದು ಮೋರ್ ರಿಸ್ಕಿ ಯಾವುದು ಅಂದರೆ ಪ್ರಾಜೆಕ್ಟ್ ಎ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತೀರಾ. ಸೊ ಇಲ್ಲಿಗೆ ಇಲ್ಲೊಂದು ಪ್ರಾಬ್ಲಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಮೆಥಡ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.